ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಒಂದು ಗುಡ್ ನ್ಯೂಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಏನು ಎತ್ತ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ 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 ಓಡ್ 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 ಬಾರ ಮೊಬೈಲಿಗಾರು ಹೋಗ್ಬೇಕಿತ್ತಲ್ಲ. ರಿಟರ್ನ್ ನಾನು ನನ್ನ ಮಗ ಹಾಗೆ ವಾಕ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಇವಾಗ ನಮ್ಮ ಮಿನಿ ಗಾರ್ಡನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗೆಲ್ಲ ಫುಲ್ಲು ಮಾವಿನಕಾಯ್ದು ಹೂ ಆಗ್ತಾ ಇದೆ. ಇನ್ನೊಂದು 3-4 ಮಂತ್ಸಲ್ಲಿ ಬರುತ್ತೆ. ಆ್ಯಂಡ್ ಹೊಸ್ದಾಗಿ ಏನು ಅಂತಂದರೆ ಒಂದು ಸೀಸನ್ ಮೂಲಂಗಿ, ಆಮೇಲೆ ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು ಅಂತ ಈ ಥರ ಎಲ್ಲ ಅಪ್ಪ ಹಾಕಿದ್ರಲ್ಲ, ಅದು ಖಾಲಿಯಾಗಿ ನೆಕ್ಸ್ಟ್ ಒಂದು ಬ್ಯಾಚ್ ಹಾಕಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿರೋದು, ಇಷ್ಟುದ್ದಕ್ಕೂ ಕಾಣಿಸ್ತಿರೋದು ಮೂಲಂಗಿ ಗಿಡದ್ದು. ಆಮೇಲೆ ಅಲ್ಲಿ ಇರೋದು ಮೆಂತ್ಯ, ಆಲ್ರೆಡಿ ಸೊಪ್ಪು ಬಂದಿದೆ ಮೆಂತ್ಯ ಸೊಪ್ಪು. ಮತ್ತು ಮಧ್ಯದಲ್ಲೆಲ್ಲ ದಂಟಿನ ಸೊಪ್ಪು ಹಾಕಿದಾರಂತೆ. ಸೊ ಇಲ್ಲೂ ನೋಡಿ ಫುಲ್ಲು ಕ್ಲೀನ್ ಮಾಡಿ ಸೊಪ್ಪು ಹಾಕಿರೋದು. ಇನ್ನೊಂದೇನು ಅಂದರೆ ನಾನು ಇವಾಗ ಹೋಗೋಕ್ಕಾಗಲ್ಲ, ನೀರು ಬಿಟ್ಟಿರೋದ್ರಿಂದ ಫುಲ್ ಇವಾಗ ಚಿಕ್ಕ ಅನ್ನತ್ತೆ. ಇಟ್ಟರೆ ಫುಲ್ಲು ರೋಸ್ ಬಿಟ್ಟಿದೆ, ಸಕ್ಕದಾಗಿದೆ ರೋಸು. ಗಿಡ ತುಂಬ ರೋಸ್ ಬಿಟ್ಟಿದೆ ಈಗ. ಆಮೇಲೆ ಈ ಬದನೆಕಾಯಿ ಯಾವಾಗಿಂದ ಬಿಡ್ತಾ ಇದೆ, ಖಾಲಿ ಆಗಂಗೆ ಇಲ್ಲ. ಆಮೇಲೆ ಇದೆ ದಂಟಿನ ಸೊಪ್ಪು ಹಾಕಿದ್ದಾರೆ. ಸದ್ಯಕ್ಕಿಷ್ಟು ಬಂದಿದೆ, ಇಲ್ಲೆಲ್ಲ ಬರ್ತಾ ಇದೆ, ನೋಡಬೇಕು. ಇದು ಇವಾಗ ಅಪ್ಡೇಟ್ ಗಾರ್ಡನ್ ಹೇಗಿದೆ ಅಂತ ಅಂದ್ಬಿಟ್ಟು. ಈರುಳ್ಳಿ ಗಿಡ ಇದು, ಅದು ಸುಗಂಧರಾಜ್ ಗಿಡ. ಇಷ್ಟ ಅಲ್ಲ ಬಬ್ಲಾ? ಆ್ಯಂಡ್ ಫ್ರೆಂಡ್ಸ್, ಏನು ಇವರು ಬರೀ ಮಗುನ ದಾಟ್ಸೋದೇ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ಕೊಬೇಡಿ. ಇದು ಯಾಕಂದರೆ ಇದು ಒಂದಿನದಲ್ಲ ಇದು. ಅದಾದಮೇಲೆ ಅಪ್ಪಂಗೆ ದಾಟಲಿಲ್ಲ ಅಂದಾಗ ಒಂದು ಸರಿ ಬಿಟ್ಟರು. ಆವಾಗಲೂ ಸ್ವಲ್ಪ ನಖರ ಮಾಡ್ತಾ ಬರ್ದಲ್ಲೇ ಇರೋಕ್ಕೆ. ಬಟ್ ಆಲ್ಮೋಸ್ಟ್ ಬಂದಿದ್ದ ಕಣೆ ಅವತ್ತು, ಯಾಕೆ ಇವಾಗ ಬರ್ತಿಲ್ಲ ಗೊತ್ತಾಗ್ತಿಲ್ಲ ಅಂತಿದ್ರು. ಆಮೇಲೆ ಮತ್ತೆ ಇದು ಅದಾದಮೇಲೆ ಇದು 3ನೇ ಪ್ರಯತ್ನ. ಸೊ 3ನೇ ಪ್ರಯತ್ನ ಫುಲ್ ಸಕ್ಸಸ್ ಆಯಿತು. ಅವನಾಗೆ ನೀಟಾಗಿ ಬಂದ. ಮುಗುರಿಸ್ದಂಗೆ ಮತ್ತೆ ಹಿಂದೆ ಹೋಗ್ತೈತಲ್ಲ. ಟಾಟಾ ಟಾಟಾ. ಅಂಬೆಗಾಲಲ್ಲಿ ದಾಟಕ್ಕೆ ಹೋಗ್ತಿದೆ, ಬರ್ತಿಲ್ಲ, ಮತ್ತೆ ಹಿಂದೆ ಹೋಗೋದು. ಹಿಂಗೆ ಎದ್ದು ಬಿದ್ದು ದಾಟದ, ಎದ್ದು ಬಿದ್ದು ಏನಿಲ್ವಾ, ನಾನು ದಾಟಿಸ್ತೀನಿ, ನನ್ನ ಕಡೆ ಬಂದೇ ಬದಿತ್ತು ಅಂತ. ಮಧ್ಯಾಹ್ನ ಒಂದ್ಸರಿ ದಾಟಿಸ್ರಿ, ಪೂಜೆ ಮಾಡ್ಬಿಡಣ. ಮಧ್ಯಾಹ್ನ 4 ಹಾಂ ಮಾಡಿದಾಯ್ತು.
ಸೊ ಫ್ರೆಂಡ್ಸ್, ನೆಕ್ಸ್ಟು ಅದೇ ಪಾಪು ಹೊಸ್ಲು ದಾಟಿದ್ನಲ್ಲ, ಅವನಾಗೆ ದಾಟಿದ್ದು, ನಾವೇನು ಹಿಡ್ಕೊಂಡು ದಾಟಿಸಿಲ್ಲ. ಸೊ ಹಾಗಾಗಿ ಆವಾಗಲೇ ಪೂಜೆ ಮಾಡೋಕ್ಕೆ ಇನ್ನೂ ನಾವು ಯಾರೂ ಫ್ರೆಶ್ ಅಪ್ ಆಗಿರಲಿಲ್ಲ, ಏನಿಲ್ಲ. ಸೊ ಈವ್ನಿಂಗ್ ಅಮ್ಮ ಮನೆ ಪೂಜೆ ಮಾಡೋ ಟೈಮಿಗೆ ಹೊಸ್ಲು ಪೂಜೆನೂ ಮಾಡಿದ್ರು. ಆ ಟೈಮಲ್ಲೂ ಒಂದು ಸರಿ ಹೊಸ್ಲು ದಾಟ್ತಾ, ಬಟ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇನ್ನೇನು ಪದೇ ಪದೇ ಅದನ್ನೇ ಹಾಕೋದು ಅಂತ ಅಂದ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಪೂಜೆ ಮಾಡುವಾಗ ನೆನಪಾಯಿತು, ನಮ್ಮ ನಿಹಾನೂ ಅಷ್ಟೇ ನಮ್ಮ ಮನೆಯಲ್ಲೇ ಫಸ್ಟ್ ಅವನು ಹೊಸ್ಲು ದಾಟಿದ್ದು. ಬಟ್ ಅವ್ನು ಚೆನ್ನಾಗಿ ಅಂಬೆಗಾಲು ಇಡ್ತಾ ಇದ್ದ. ಆವಾಗ ನಮ್ಮ ಮನೇಲಿ ಫಸ್ಟು ಹೊಸ್ಲು ದಾಟಿದ್ದ, ನಾವು ಪೂಜೆ ಮಾಡಿದ್ವಿ. ಅದು ನೆನಪಾಯಿತು ನಮಗೆ ಈ ಪೂಜೆ ನೋಡುವಾಗ. ಆ್ಯಂಡ್ ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಪೂಜೆ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಕೆಲವರು ಆರತಿ ಎಲ್ಲ ಮಾಡ್ತಾರೆ, ನಾವಿಷ್ಟೇ ಮಾಡಿತ್ತು. ಹೂವು ಇಟ್ಬಿಟ್ಟು ಕುಂಕುಮ ಹಚ್ಚಿ ಕಾಯಿ ಹೊಡೆದು ಊದುಬತ್ತಿ ಬೆಳಗ್ಗೆ ಕರ್ಪೂರ ಮಾಡಿದ್ವಿ ಅಷ್ಟೇ. ಸೊ ಈ ಪೂಜೆ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸಗಳಿತ್ತು. ತುಂಬ ಜನ ಕೇಳ್ತಾ ಇದ್ರಿ, ಯಾವಾಗ ಪಾಪುದು ನಾಮಕರಣ ಏನು ಅಂತೆಲ್ಲ ಅಂದ್ಬಿಟ್ಟು. ಸೊ ನಿಮಗೆ ಗೊತ್ತಾಗುತ್ತೆ ಇವಾಗ. ಆ್ಯಕ್ಚುಲಿ ನಾನು ತುಂಬ ಲೇಟಾಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದೇ ಪ್ರಿಪ್ರೇಷನಲ್ಲಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ತುಂಬ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಿಲ್ಲ. ಸೊ ಇವಾಗೇ ಹೇಳ್ತಾ ಇದ್ದೀನಿ. ಫೈನಲಿ ಪಾಪು ನಾಮಕರಣ ಡೇಟ್ ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿರೋದಲ್ಲ, ಆ್ಯಕ್ಚುಲಿ ಈ ವಿಡಿಯೋ ನಾನು ಹೇಳ್ದಂಗೆ ಯಾವತ್ತು ಬರುತ್ತೆ ಗೊತ್ತಿಲ್ಲ. 23rd ಪಾಪು ನಾಮಕರಣ. ಇವಾಗ ಅವನಿಗೆ 9 months ರನ್ನಿಂಗು. ಸೊ ಇವಾಗ ನಾವು ನಾಮಕರಣ ಮಾಡ್ತಿದ್ದೀವಿ. ನಾನು ಹೇಳ್ದಂಗೆ ಇದು ನಮಗೆ ಖುಷಿಯಾಗಿರುವಂತಹ ವಿಚಾರನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಯಾವಾಗ ಪಾಪುಗೆ ಎಷ್ಟು ಮಂತು, ಯಾವಾಗ ನಾಮಕರಣ ಏನು ಅಂತ, ಯಾವಾಗ ಪರ್ಮನೆಂಟಾಗಿ ಬೆಂಗಳೂರು ಅವ್ರು ಮೂಡಿಗೆರೆ ಹೋಗೋದಂತ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾಮಕರಣನ ನಮ್ಮ ಸೈಡಲ್ಲಿ 3 months 5 months 7 9 ಈ ಥರ ಮಾಡ್ತಾರೆ. ಬೆಸ ತಿಂಗಳಲ್ಲಿ ಮಾಡ್ತಾರೆ. 5 ತಿಂಗಳಲ್ಲಿ ಮಾಡೋಣ ಅಂತ ಅಂದರೆ ಅವನಿಗೆ ಅವಾಗ ತಾನೇ ಕಿವಿ ಚುಚ್ಚಿಸಿದ್ವಿ. ಆಮೇಲೆ ಸ್ವಲ್ಪ ನಾನು ಅದು ಪೇಯ್ನು ಅವು ಇವು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಟೇಬಲ್ ಇರಲಿಲ್ಲ. ಹಾಗಾಗಿ 9 monthsiಗಾದರೆ ಪಾಪುನು ಸ್ವಲ್ಪ ಸ್ಟ್ರಾಂಗ್ ಇರ್ತಾನೆ, ಅವನಿಗೆ ಔಟ್ಫಿಟ್ಗಳೆಲ್ಲ ಚೆನ್ನಾಗಾಗುತ್ತೆ, ನಾವು ಅಷ್ಟರಲ್ಲೆಲ್ಲ ರಿಕವರಿ ಆಗಿ ನಾರ್ಮಲ್ ಆಗಿರ್ತೀವಿ, ಓಡಾಡೋಕ್ಕೆ ಮಾಡೋಕ್ಕೆ ಪ್ರಿಪ್ರೇಷನ್ಸ್ಗಳಿಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ 9 monthsiಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಇವಾಗ ನಮ್ಮ ಬಬ್ಲುದು ನಾಮಕರಣ ಮಾಡ್ತಾ ಇದ್ದೀವಿ 9 ತಿಂಗಳಿಗೆ. ಈಗ ಅವನಿಗೆ 9 months ರನ್ನಿಂಗು. ಸೊ ಇವಾಗ ಅವನಿಗೆ ನಾಮಕರಣ ಮಾಡ್ತಾ ಇದ್ದೀವಿ. ನಾಮಕರಣ ಯಾವತ್ತು ಅಂದರೆ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾಮಕರಣ ಇರೋದು 23rd ಫ್ರೈಡೆ, ಈ ಮಂತ್ ಜಾನ್ 23rd ಫ್ರೈಡೆ ಇದೆ. ಮೇ ಬಿ ಇದು ಅವತ್ತಿನ ದಿನನೇ ಲೈವ್ ಬರುತ್ತೋ ವಿಡಿಯೋ ಅಂತ ನನಗೆ ಗೊತ್ತಿಲ್ಲ. ಇದು ಒಂದು ಸ್ಮಾಲಾಗಿ ಒಂದು ಕಾರ್ಡ್ ಮಾಡಿಸಿದ್ದೀವಿ. ಇದನ್ನು ನಾನು ನಿಮಗೆ ತೋರಿಸಿದೆ ಅನಿಸುತ್ತೆ. ಸೊ ಈ ಥರ ಇದೆ, ಸಿಂಪಲ್ ಅಷ್ಟೇ ಕಾರ್ಡು. ಆ್ಯಕ್ಚುಲಿ ಇದು 1 week ಇದ್ದಂಗೆ ಫಿಕ್ಸ್ ಆಗಿದ್ದು ಕಾರ್ಡ್ ಮಾಡಿಸ್ಬೇಕು ಅಂತ. ನಾವೆಲ್ಲ ಸುಮ್ಮನೆ ನಾರ್ಮಲ್ಲಾಗಿ ಗ್ರೀಟಿಂಗ್ಸ್ ಥರ ಮಾಡಿಬಿಟ್ಟು ಎಲ್ಲ ಶೇರ್ ಮಾಡಿದ್ವಿ ವಾಟ್ಸಪ್ಪಲ್ಲೇ. ಬಟ್ ಇದು ಒಂಥರ ನಮ್ಮ ಅಮ್ಮಂಗೂ ಆಸೆ ಇತ್ತು, ಇನ್ನೇನು ಮಾಡಿಸ್ಬೇಕು ಅಂತ ಒಂದು ನೆನಪಿಗಿರುತ್ತೆ ಅಂತ ಅಂದ್ಬಿಟ್ಟು. ಅವರಿಗೇನೆ ಆ್ಯಕ್ಚುಲಿ ಇದೆಲ್ಲ ಕಷ್ಟ, ಎಲ್ಲ ಮನೆಗೂ ಹೋಗಿ ಕೊಡೋದು, ಎಲ್ಲ ಊರುಗಳಿಗೆ ಹೋಗಬೇಕು, ಅವರಿಗೆ ಕಷ್ಟ ಅಂತ ಸುಮ್ಮನಿದ್ವಿ. ಬಟ್ ಅವರೇ ಇಷ್ಟಪಟ್ರಲ್ಲ, ನನಗೇನು ನಾನಿಗೂ ಮನೇಲಿರೋದು ನೀವೇ ತಾನೇ ಹೋಗೋದು, ಸೊ ಮಾಡಿಸಿ ಅಂತ ಅಂದೆ. ಸ್ವಲ್ಪ ಕಾರ್ಡ್ ಮಾಡಿಸಿ, ತುಂಬಾ ಮಾಡಿಸಿಲ್ಲ ಆ್ಯಕ್ಚುಲಿ. ಆಮೇಲೆ ಶಾರ್ಟೇಜು ಆಯಿತು ಕಾರ್ಡು, ಎಲ್ಲರಿಗೂ ಕೊಡೋಕ್ಕಾಗಲಿಲ್ಲ. ಸೊ ಹಿಂಗೆ ಆಯಿತು. 23rd ಫ್ರೈಡೆ ನಾಮಕರಣ ಇದೆ, 9 ತಿಂಗಳು. ಔಟ್ಫಿಟ್ಗಳೆಲ್ಲ 1 week ಮುಂಚೆನೆಲ್ಲ ರೆಡಿ ಆಯಿತು. ನಾನು ಎಲ್ಲೂ ಶಾಪ್ಗಳಿಗೆ ಹೋಗಲಿಲ್ಲ, ಇಲ್ಲಾಂದರೆ ಅದ್ರದ್ದು ಒಂದು ವೀಡಿಯೋಸ್ ವ್ಲಾಗ್ಸ್ ಹಾಕ್ಬೋದಾಗಿತ್ತು. ನಾನೆಲ್ಲ ಆನ್ಲೈನಲ್ಲೇ ಶಾಪ್ ಮಾಡಿದ್ದು. ಬಬ್ಲಿಗೂ ಅಷ್ಟೇ, ನನಗೂ ಅಷ್ಟೇ, ಆ್ಯಂಡ್ ನೀವಿದು ಅಷ್ಟೇ, ಎಲ್ಲ ಆನ್ಲೈನಲ್ಲೇ ಆಗಿರೋದ್ರಿಂದ ನಿಮ್ಮ ಹತ್ರ ನಾನೇನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಯಾವ್ಯಾವ ಔಟ್ಫಿಟ್ಟು ಏನು ಅಂತ ನಿಮಗೆ ಇವಾಗಲೇ ನಾನು ತೋರಿಸಿದ್ರೆ ಚೆನ್ನಾಗಿರಲ್ಲ. ಎಲ್ಲ ನಿಮಗೆ ಇವೆಂಟ್ ದಿನ ಅಂದರೆ ಫಂಕ್ಷನ್ ದಿನವೇ ವೇರ್ ಮಾಡಿದಾಗ ನಿಮಗೆ ನಾನು ಡೀಟೇಲ್ಸ್ ಕೊಡ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಸ್ವಲ್ಪ ಸ್ಪೆಷಲ್ ಆಗಿರಲಿ ಅನ್ನೋ ಥರ ನಾನು ಒಂದು ಔಟ್ಫಿಟ್ನ ರೆಡಿ ಮಾಡಿದ್ವಿ. ಅಂದರೆ ಸ್ಯಾರಿನೇ, ಬಟ್ ಮೆಟೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಎಲ್ಲ ಮನೆಗೆ ಎಲ್ಲರೂ ಬಂದಿದ್ದಾರೆ, ಪ್ರಿಪ್ರೇಷನ್ಸ್ಗಳೆಲ್ಲ ನಡೀತಾ ಇದೆ. ಆ್ಯಂಡ್ ಗೊತ್ತಿಲ್ಲ ಏನಾಗುತ್ತೆ, ಎಲ್ಲ ಏನು ವಿಘ್ನ ಇಲ್ದಲೇ ಚೆನ್ನಾಗಾದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿರೋರು ಸಬ್ಸ್ಕ್ರೈಬರ್ಸು ತುಂಬ ಜನ ನನಗೆ
ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವ್ರನ್ನೂ ಕರೆದಿದ್ದೀನಿ, ಬರ್ತಾ ಇದ್ದಾರೆ ಅವರು. ತುಂಬ ಬರ್ತಿದ್ದಾರೆ ಎಲ್ಲರೂ. ಸೊ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನಾನೆಲ್ಲ ಔಟ್ಫಿಟ್ ಅಂತ ಹೇಳಿದ್ನಲ್ಲ, ನಾನೆಲ್ಲ ರೆಡಿಮೇಡೇ ತೊಗೊಂಡಿರೋದು, ಬ್ಲೌಸ್ ಸಮೇತ ರೆಡಿಮೇಡೇ. ಬಟ್ ಅದು ಹೇಗೆ ಬಂದಿದೆ ಏನು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು, ನಾನು ಅದನ್ನು ಅಂತಾಗ. ಸೊ ಬಬ್ಲು ಕರಿತ್ಯಾರನ್ನಾದರೂ ಬನ್ನಿ ಬನ್ನಿ ಫ್ರೆಂಡ್ಸ್, ನನ್ನ ನಾಮಕರಣಕ್ಕೆ ಬನ್ನಿ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಸೊ ನೀವು ನೋಡಿರ್ಬೋದು, ನಮ್ಮಪ್ಪ ಯಾವಾಗಲೂ ಯಾಕೆ ಕಾರ್ಡಲ್ಲೆಲ್ಲ ಪುಟ್ಟಗೌಡ್ರು ಅಂತ ಯಾಕಂತಾರೆ ಅಂದರೆ, ನಮ್ಮಪ್ಪ ಇವನಿಗೆ ಆ ಚಿಕ್ಕ ಮಗುಯಿಂದಲೂ ಗೌಡ್ರೆ ಗೌಡ್ರೆ ಅಂತಲೇ ಕರೆದಿದ್ದು. ಹಂಗೆ ಅಂದಾಗಲೇ ಇವ್ನು ಜಾಸ್ತಿ ಅದನ್ನು ರೆಕಗ್ನೈಸ್ ಮಾಡೋದು, ಸ್ವಲ್ಪ ರೆಸ್ಪಾಂಡ್ ಮಾಡೋದು. ಹಾಗಾಗಿ ಅದೇ ಹೆಸರು ಇರಲಿ ಅಂತ ಅಂದ್ಬಿಟ್ಟು ಇನ್ವಿಟೇಷನಲ್ಲೂ ಅದೇ, ಆ್ಯಂಡ್ ಫಂಕ್ಷನಿಗೂ ಅಷ್ಟೇ, ಈವೆಂಟಲ್ಲಿ ವೆಲ್ಕಮ್ಮಿಗೂ ನಾನು ಅದೇ ಹಾಕ್ಸಿದ್ದೀನಿ. ಸ್ವಲ್ಪ ಯುನಿಕ್ ಇರಲಿ ಅಂತ ಅಂದ್ಬಿಟ್ಟು, ನೋಡಬೇಕು ಹೇಗೆ ಅಂತ ಅಂದ್ಬಿಟ್ಟು. ಬಬ್ಲು ಕರಿತೀಯ ನೀನು? ಯಾರನ್ನು ಕರಿತೀರಾ? ಬನ್ನಿ ಫ್ರೆಂಡ್ಸ್ ಅನ್ನು. ನೋಡಿ ಇವಾಗಲೇ ಎಷ್ಟು ಕಾನ್ಷಿಯಸ್ ಆಗ್ತಾನೆ ಅಂತ ಇವನು. ಕ್ಯಾಮ್ರಾ ಏನಾದ್ರು ಇದ್ರೆ ಹಿಂಗೆ ಅದನ್ನೇ ನೀಟಾಗಿ ನೋಡ್ತಾನೆ. ನಾನು ಅವಾಗ್ಲಿಂದ ನಮ್ಮ ಅವ್ವ ಎಲ್ಲ ಬಂದಿದ್ದಾರೆ, ಎಷ್ಟು ಸರಿ ಶೂ ಅಂತ ಅಂದ್ಬಿಟ್ಟು ಮಾತಾಡಿದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ಟೇಕ್ಸ್ ಆಗಿದೆ ಅಂತ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮನು ಬೇರೆ ನಗಾಡಿಸ್ತಾ ಇದ್ದಾನೆ. ಹೋಗ್ತೀಯಾ ಮಾಮ ಹತ್ರ ಹೋಗ್ತೀಯಾ? ಸೊ ನಾನಂತೂ ತುಂಬ ಈಗರ್ಲಿ ವೆಯ್ಟಿಂಗ್, ಫುಲ್ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ಈವೆಂಟ್ ಚೆನ್ನಾಗಿ ಆಗುತ್ತೆ ಅನ್ನೋ ಹೋಪ್ ಇದೆ. ಬಟ್ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು, ಏನಾಗುತ್ತೆ ಗೊತ್ತಿಲ್ಲ. ಸೊ ಎಲ್ಲರೂ ಅವನಲ್ಲಿ ಹೋಗ್ತೀನಿ ಅಂತ ಸ್ವಲ್ಪ ತೆತ್ಕೊ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವ್ಲಾಗ್ ಅಂತ ಹೇಳ್ಬೋದು. ಮತ್ತೆ ನಾನು ನಮ್ಮ ಒಂದು ಸ್ಪೆಷಲ್ ಡೇ ವ್ಲಾಗ್ ಜೊತೆ ಸಿಗ್ತೀನಿ. ಗೊತ್ತಿಲ್ಲ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನುಗೆ ಹೇಳಿದ್ದೀನಿ ನಾನು, ಪ್ಲೀಸ್ ನೀನೇ ಹೆಲ್ಪ್ ಮಾಡಬೇಕು, ನಾನು ಬ್ಯುಸಿ ಇರ್ತೀನಿ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ, ಎಲ್ಲ ಕ್ಲಿಪ್ಪಿಂಗ್ಸು, ವೀಡಿಯೋಸ್, ಫಂಕ್ಷನ್ಸ್ ಎಲ್ಲ ಗೊತ್ತಿಲ್ಲ. ನೋಡೋಣ, ಆದಷ್ಟು ಎಲ್ಲ ಟ್ರೈ ಮಾಡ್ತೀನಿ, ಎಲ್ಲದನ್ನು ಫುಲ್ ಕವರ್ ಮಾಡಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.